ಇಡ್ಲಿ ಹಿಟ್ಟು ಉಳಿದ್ರೆ ಈ ರೀತಿ ಮಸಾಲೆ ಸ್ಟಫ್ ಇಡ್ಲಿ ಮಾಡಿ ನೋಡ್ರಿ ಫ್ರೆಂಡ್ಸ್, ಇಷ್ಟು ಸಖತ್ ಟೇಸ್ಟಿ ಆಗಿರ್ತೈತಲ್ಲ. ಮತ್ತು ಅದ್ರ ಜೊತೆ ಕೆಂಪು ಚಟ್ನಿನೂ ಹಂಗೆ ಸೂಪರ್ ಟೇಸ್ಟಿ ಆಗೈತಿ. ಇದನ್ನು ಒಂದು ಸತೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಇಡ್ಲಿ ಹಿಟ್ಟು ನಾವು ಎಕ್ಸ್ಟ್ರಾ ಮಾಡಿ ಇದನ್ನು ಇನ್ನೊಮ್ಮೆ ತಿನ್ನೋಷ್ಟು ಇದು ರುಚಿಯಾಗಿರ್ತೈತಿ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕೇನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಹೆರಿದಿಟ್ಟು ಶುಂಠಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದ್ಸತಿ ಚಲೋ ತಂಗ ಬಾಡಿಸ್ಕೊಂಡು ಈಗ ಇದಕ್ಕೆ ಬೇಯಿಸಿದ್ದ ಆಲೂಗಡ್ಡೆ ಹಾಕ್ಕೊಂಡೇನಿ, ಸ್ಮ್ಯಾಶ್ ಮಾಡಿಟ್ಟೇನಿ. 2 ಬಟಾಟಿನ ಚಲೋ ತಂಗ ಬೇಯಿಸಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಆರಾಕ್ ಬಿಡೋಣ. ಇದು ಆರೋವರೆಗೂ ಇದು ಆರಿದ ಮೇಲೆ ನಾವು ಇದನ್ನು ನೋಡಿ ಈ ರೀತಿ ಸಣ್ಣ ಸಣ್ಣ ಕಟ್ಲೆಟ್ ಟೈಪ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಸಣ್ಣ ಸೈಜಿನ ಕಟ್ಲೆಟ್ ಬರ್ತಾವಲ್ಲ, ಈ ರೀತಿ ಇಷ್ಟು ಸೈಜಿನ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಎಲ್ಲ ಬಟಾಟಿದೂ ನಾನು ಸಣ್ಣ ಸಣ್ಣ ಕಟ್ಲೆಟ್ ಮಾಡಿಟ್ಟೇನಿ. ಈಗ ಇದಕ್ಕೆ ಒಂದು ಬಟ್ಲ ತೊಗೊಂಡೇನಿ, ಅದಕ್ಕೆ ಎಣ್ಣೆ ಹಚ್ಚೇನಿ ಸಣ್ಣ ಸಣ್ಣ ಬಟ್ಲಕ್ಕೆ. ಅದಕ್ಕೆ 2 ಸ್ಪೂನಷ್ಟು ಇಡ್ಲಿ ಹಿಟ್ಟು ಹಾಕ್ಕೊಂಡು ಮತ್ತು ಮೇಲೆ ನಾನು ನಾವೇನು ಕಟ್ಲೆಟ್ ಮಾಡಿಟ್ಟೇವಲ್ಲ ಬಟಾಟಿದ್ದು, ಅದನ್ನು ಹಾಕ್ಕೊಂಡು ಮತ್ತು ಇಡ್ಲಿ ಹಿಟ್ಲೆ ಕವರ್ ಮಾಡ್ಕೊಂಬಿಡೋಣ. ಇದೇ ರೀತಿ ನಾನು 4 ಬಟ್ಲಕ್ಕೂ ಇಡ್ಲಿ ಮತ್ತು ಸಣ್ಣ ಸಣ್ಣ ಬಟಾಟಿ ಕಟ್ಲೆಟ್ ಹಾಕಿ ಎಲ್ಲ ಚಂದ ಕವರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೇನಿ. ಅದು ಸಣ್ಣ ಉರಿ ಮೇಲೆ ಒಂದು 10-12 ನಿಮಿಷ ಬೇಯಲಿ. ಅದು ಬೇಯೋಟ ನಾವಿಲ್ಲೇ ಚಟ್ನಿ ಮಾಡ್ಕೊಂಬಿಡೋಣ. ಇಲ್ಲಿ ಒಂದು ಡಬ್ರಿಗೆ ನಾನು ಟೊಮ್ಯಾಟೊ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕ್ಕೊಂಡು ಚೂರು ನೀರು ಹಾಕಿ ಬಾಯಿ ಮುಚ್ಚಿ ಒಂದು 5-6 ನಿಮಿಷ ಬೇಯಕ್ಕೆ ಬಿಡೋಣ. ಸ್ವಲ್ಪ ಉಪ್ಪು ಮತ್ತು ಜೀರಿಗೆನೂ ಹಾಕೊಂಡ್ಬಿಡೋಣ. ಉಪ್ಪು ಹಾಕಿದರೆ ಇದು ಲಘು ಬೆಂದ್ಬಿಡ್ತೈತಿ ಟೊಮ್ಯಾಟೊ. ನೋಡಿರಿ, ಬೆಂದಮೇಲೆ ಅದನ್ನು ನೀರು ಸಪ್ರೇಟಾಗಿ ತಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗಿಲ್ಲೇ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೇನೆ. ಬಾಳ್ಗಿ ಬಿಸಿಗಿಟ್ಟೇನಿ. ಎಣ್ಣೆ ಕಾದ್ಮೇಲೆ ಕಡ್ಲಿಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಹಾಕೇನಿ. ಕೆಂಪು ಮೆಣಸಿನ್ಕಾಯಿನ ಸಣ್ಣಗೆ ಮುರಿದು ಹಾಕೇನಿ. ಹಂಗೆ ಹಿಂಗಿನ ಪುಡಿ ಹಾಕೇನಿ. ಇಷ್ಟು ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಟೊಮ್ಯಾಟೋದ ಚಟ್ನಿ ಮಾಡಿಟ್ಟೇವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ಳೋಣ. ಉಪ್ಪಂತೂ ನಾವು ಟೊಮ್ಯಾಟೊ ಬೇಯುವಾಗ ಹಾಕಿದ್ವಿ, ಸೊ ಅದರ ಅವಶ್ಯಕತೆ ಇಲ್ಲ. ಖಾರದ ಪುಡಿ ಹಾಕೊಂಡು ಚಲೋ ತಂಗ ಒಂದು ಕುದಿಸ್ಕೊಂಬಿಟ್ರೆ ನಮ್ದು ಮಸ್ತ್ ಖಾರ ಟೊಮ್ಯಾಟೊ ಚಟ್ನಿ ರೆಡಿ ಐತಿ. ನೋಡ್ರಿ, ನಮ್ದು ಇಡ್ಲಿನೂ ಇಲ್ಲೇ ಬೆಂದು ರೆಡಿ ಆಗೈತಿ. ಈಗ ಒಂದು ಸ್ಪೂನಿಂದ ಸಹಾಯಲೇನೆ ನಾವು ಇದು ದಂಡೆ ಎಲ್ಲ ಬಿಡಿಸ್ಕೊಂಡು ಬಂದ್ರೆ ನಾವು ಇಡ್ಲಿ ಹೆಂಗೆ ತೆಗಿತೇವಲ್ಲ ಆ ರೀತಿ ಇವು ಇಡ್ಲಿ ಚಂದಾಗ ಬಂದುಬಿಡ್ತಾವ. ನೋಡ್ರಿ, ಈ ರೀತಿ ನಾನು ಪ್ರತಿಯೊಂದೂ ಇಡ್ಲಿನ ಬಟ್ಲದಿಂದ ತಕ್ಕೊಂಬಿಟ್ಟೇನಿ. ಮತ್ತು ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಲೆ ಕಟ್ ಮಾಡಿ ಇಟ್ಕೊಂಡೇನಿ. ಇದನ್ನು ನೋಡಕ್ಕೂ ಭಾಳ ಚಂದ ಕಾಣಕತ್ತಿತ್ತು. ನೀವು ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಹೆಂಗಿತ್ತಂತ ಹೇಳ್ರಿ. ಥ್ಯಾಂಕ್ ಯು.